ನಮಸ್ತೆ ಎಲ್ರಿಗೂ. 44 ಬ್ಲೌಸ್ ಮೆಜರ್ಮೆಂಟ್ ಕಟ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ಡ್ರಾಪ್ ಆಗದೆ ಇರೋ ಥರ ಅಪ್ಪರ್ ಚೆಸ್ಟ್ ಯಾವ ಥರ ತಗೊಬೇಕು, ಚೆಸ್ಟ್ ಯಾವ ಥರ ತಗೊಬೇಕು, ಅಪೆಕ್ಸ್ ಪಾಯಿಂಟ್ ಯಾವ ಥರ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ. ಅಪ್ಪರ್ ಚೆಸ್ಟು 10 ಇದೆ, ಲೆಂತು 14 ಇದೆ, ಶೋಲ್ಡ್ರು 5.5, ಆರ್ಮೋಲ್ ಡೌನು 6, ಇಲ್ಲಿ 1/2 ಇಂಚು ನಾನು ಕ್ರಾಸ್ ಮಾಡಿ ಮಾರ್ಕ್ ಮಾಡ್ತಿದ್ದೀನಿ ಆರ್ಮೋಲ್ ರೌಂಡು ಕರೆಕ್ಟಾಗಿ ಬರುತ್ತೆ ಅಂತ. ಈ ಥರ ಮಾರ್ಕ್ ಮಾಡಿದರೆ ಆರ್ಮೋಲ್ ರೌಂಡು ಚೆನ್ನಾಗಿ ಬರುತ್ತೆ, ಕ್ರಿಂಕಲ್ಸ್ ಬರಲ್ಲ. ವೇಸ್ಟ್ 39 ಇದೆ. ಇದು ಡೀಪ್ ಜಾಸ್ತಿ ಇದ್ದಾಗ ಯಾವ ಥರ ಅಪ್ಪರ್ ಚೆಸ್ಟಲ್ಲಿ ಕಡಿಮೆ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಹೇಳ್ತಿದ್ದೀನಿ ನೋಡಿ. $39 ಇದೆ, 1 ಇಂಚ್ ಡಾಟ್ ಪಾಯಿಂಟು ನೋಡಿ. ಇದು ಡೀಪ್ ಜಾಸ್ತಿ ಇಟ್ಟಾಗ ಇವ್ರದ್ದು ಡೀಪು 10 ಇದೆ. 10 ಇದ್ದಾಗ ಅಪ್ಪರ್ ಚೆಸ್ಟು 10.5 ಇದೆ ಇವ್ರದ್ದು. 1/2 ಇಂಚು ಕಡಿಮೆ ಮಾಡ್ತಾಯಿದ್ದೀನಿ ನಾನು. ಇದು ಇಷ್ಟೇ ಇಟ್ಬಿಟ್ರೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಡೀಪ್ ಜಾಸ್ತಿ ಇದ್ದಾಗ ಬ್ಯಾಕ್ ಸೈಡ್ ಡಾಟನ್ನು ಅಷ್ಟೇ ಸ್ವಲ್ಪ 1/2 ಇಂಚು ಕಡಿಮೆ ಮಾಡಬೇಕು ನೋಡಿ. ಈ ಥರ 1/2 ಇಂಚ್ ಕಡಿಮೆ ಮಾಡಬೇಕು. 1/2 ಇಂಚು ಇದು ಒಳಗಡೆ ತಗೊಂಡು 1/2 ಇಂಚು ಇಲ್ಲಿ ವೇಸ್ಟಲ್ಲಿ ಕಡಿಮೆ ಮಾಡಬೇಕು. ಆರ್ಮೋಲ್ ರೌಂಡು 1/2 ಇಂಚು, ಶೋಲ್ಡ್ರು 5.5 ತಗೊಂಡಿದ್ದೀನಿ ನೋಡಿ. ಇವ್ರದ್ದು 8.5 ಇದೆ ಆರ್ಮೋಲ್ ರೌಂಡು. ಜಾಸ್ತಿ ಬಂದರೆ ಈ ಥರ ಮೇಲ್ ಮಾಡಿ ಮೇಲ್ಗೆ ಮಾರ್ಕ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಬೇಕು. ಆರ್ಮೋಲ್ ರೌಂಡು 9.5 ಬರ್ತಾಯಿದೆ ಇವ್ರದ್ದು. ನೆಕ್ ವಿಡ್ತು 2 ಇಡ್ತಾ ಇದ್ದೀನಿ. 2.5 ಇಟ್ಟಿದ್ದೀನಿ. ಇವ್ರಿಗೆ ಸ್ವಲ್ಪ ಶೋಲ್ಡ್ರು ಚಿಕ್ಕದು ಬೇಕಂತ ಹೇಳಿದ್ದಾರೆ, ಅದಕ್ಕೆ ಇದು 2.5 ಇಟ್ಟು ಇದು 3 ಇಡ್ತಾ ಇದ್ದೀನಿ. ಸ್ಟಿಚ್ಗೆಲ್ಲ ಹೋದರೆ 2.5 ಬರುತ್ತೆ ಅದು ಶೋಲ್ಡ್ರು. ಇಲ್ಲಿ ನಾನು 3.5 ಇಡ್ತಾ ಇದ್ದೀನಿ ರೌಂಡು. ನೆಕ್ ವಿಡ್ತ್ ಬಂದು 3.5 ಇಟ್ಟಿದ್ದೀನಿ ಡೀಪ್ ರೌಂಡು. ನೋಡಿ, ಈ ಥರ ಡೀಪ್ ಜಾಸ್ತಿ ಇದ್ದಾಗ ನಾವು ಅಪ್ಪರ್ ಚೆಸ್ಟಲ್ಲಿ 1/2 ಇಂಚು ಕಡಿಮೆ ಮಾಡ್ಕೊಬೇಕು. ಇದು ಬ್ರಾಡ್ ಆದಾಗ ಮತ್ತೆ ಇಲ್ಲಿ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬ್ರಾಡ್ ಇದ್ದಾಗ ಅಪ್ಪರ್ ಚೆಸ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, ಆ ಥರ 1/2 ಇಂಚು ಒಳಗಡೆ ತಗೊಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿ ನೀವು 1/2 ಇಂಚು ಒಳಗಡೆ ಕಮ್ಮಿ ಮಾಡಬೇಕಿದು. ಡೀಪ್ ಜಾಸ್ತಿ ಇದ್ದಾಗ ಈ ಥರ ಮಾಡಿದ್ರೆ ಶೋಲ್ಡ್ರ್ ಡ್ರಾಪ್ ಆಗಲ್ಲ. ನೀವು ಬ್ರಾಡ್ ಎಷ್ಟು ಬೇಕಾದರೂ ಇಡ್ಬೋದು. ಇಲ್ಲಿ ಶೋಲ್ಡ್ರ್ ಹತ್ರ ಕಡಿಮೆ ಇಡಬೇಕು. 2.5 ಇಟ್ಟರೆ ಸಾಕು. ನೋಡಿ, ಇಲ್ಲಿ 1/2 ಇಂಚ್ ಕ್ರಾಸ್ ಕೊಟ್ಟಿರ್ತೀವಲ್ವ, ಆರ್ಮೋಲ್ ರೌಂಡ್ ಶೇಪು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ರಿಂಕಲ್ಸ್ ಬರಲ್ಲ. ಇಲ್ಲಿ ಒಂದು ನ್ಯಾಚ್ ಮಾಡಬೇಕು ಸ್ಟಿಚ್ ಹಾಕೋಕ್ಕೋಸ್ಕರ. ಒಂದ್ಸರಿ ಡೀಪ್ ಎಲ್ಲ ಚೆಕ್ ಮಾಡಿಕೊಂಡು ಶೋಲ್ಡ್ರು ಚೆಕ್ ಮಾಡಿ ನೋಡಿ. ಆ ಕಡೆ ಈ ಕಡೆ ಸ್ಟಿಚ್ಗೆ ಹೋದ್ಮೇಲೆ ಶೋಲ್ಡ್ರು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಇದ್ದರೆ ಈ ಕಡೆ ತೆಗಿಬೇಕು. ನೆಕ್ ಹತ್ರ ತೆಗೆದ್ರೆ ಬ್ರಾಡ್ ಆಗಿಬಿಡುತ್ತೆ. ಇಲ್ಲಿ ಸ್ಟಿಚ್ಗೋಸ್ಕರ ಒಂದು ನ್ಯಾಚ್ ಮಾಡಿ. ಇವಾಗ ಬ್ಯಾಕ್ ಕಟ್ಟಿಂಗ್ ಆಗಿದೆ. ಬ್ಯಾಕ್ ಪಾರ್ಟ್ ಇಟ್ಕೊಂಡು ಫ್ರಂಟ್ ಕಟ್ ಮಾಡೋಣ. ಈ ಓಪನ್ನು ನಮ್ಮ ಕಡೆ ಇರಬೇಕು.
ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಾಗ ನಮಗೆ ಫ್ರಂಟಲ್ಲಿ ಗ್ಯಾಪ್ ಬರಲ್ಲ. ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿಕೊಂಡು ಸೇಮ್ ಆರ್ಮೋಲ್ ರೌಂಡು ಸೇಮ್ ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು 1/4 ಇಂಚು ಫ್ರಂಟಲ್ಲಿ ಶೇಪ್ ತೆಗಿಬೇಕು. ಶೋಲ್ಡ್ರ್ ಹತ್ರ 1/4 ಇಂಚು ನಾನು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಫ್ರಂಟು ಡೀಪ್ ಬಂದು 7 ಇದೆ. ಇಡ್ತಾ ಇದ್ದೀನಿ ಫ್ರಂಟಲ್ಲಿ ಡೀಪು. ಇಲ್ಲಿ 1/2 ಇಂಚ್ ರೌಂಡ್ಗೋಸ್ಕರ 1/2 ಇಂಚು ಮಾರ್ಕ್ ಮಾಡಿದ್ದೀನಿ. ಅವ್ರದ್ದು ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳಿದರೆ ಅವ್ರದ್ದು ಏನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟ್ಗೆ ಡಾಟ್ ಪಾಯಿಂಟ್ ಮಾಡ್ಕೊಬೇಕು. ಇಲ್ಲ ಅವ್ರದ್ದು ಸರಿ ಇಲ್ಲ ಅಂದರೆ ನಾವು 44/4 ಮಾಡಿದಾಗ 11.4 ಬರುತ್ತೆ. ಫಸ್ಟ್ ಡಾಟ್ ಪಾಯಿಂಟ್ ಆ ಥರ ಮಾರ್ಕ್ ಮಾಡಬೇಕು. ಸೇಮ್ ಬ್ಯಾಕ್ ಸೈಡ್ ಇಟ್ಟಿದ್ದೀವಲ್ವ, ಫ್ರಂಟಲ್ಲಿ ಮಾತ್ರ ಉಕ್ಸ್ಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಇಲ್ಲಿ 1/4 ಇಂಚನ್ನ ಒಳಗಡೆ ತಗೊಂಡು ಶೇಪ್ ಕೊಡಬೇಕು ಫ್ರಂಟಲ್ಲಿ. ಇದು ಫಸ್ಟ್ ಡಾಟ್ ಪಾಯಿಂಟು. ವೇಸ್ಟು 39 ಇದೆ. 39ಅಲ್ಲಿ 39 ಡಿವೈಡೆಡ್ ಬೈ 4 ಮಾಡಿ ಅದೆಷ್ಟು ಬರುತ್ತೆ ಅಷ್ಟು ವೇಸ್ಟ್ ಇಡಬೇಕು. 9.25 ಬರುತ್ತೆ. ಇದು 2 ಸೆಂಟ್ರು ಮಾಡಿ ಉಕ್ಪಟ್ಟಿ ಹತ್ರ ಇರೋ ಡಾಟ್ನ ಆ ಸೆಂಟ್ರಿಗೆ ಇಡಬೇಕು. ಅವ್ರ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಅವ್ರದ್ದೇ ಬ್ಲೌಸ್ ಮೆಜರ್ಮೆಂಟ್ ಮಾಡ್ಕೊಬೇಕು. ಇಲ್ಲಾಂದರೆ ನಾವು ಫಾರ್ಮುಲಾ ಮೆಥಡ್ ಯೂಸ್ ಮಾಡಿ ಕಟ್ ಮಾಡಬೇಕು. ನೋಡಿ, ಇಲ್ಲಿ ನಾನು 1/4 ಇಂಚ್ ಡಾಟ್ಗೋಸ್ಕರ ಹಿಡಿತೀನಿ. ಇಲ್ಲಿ ಸ್ವಲ್ಪ ಬ್ರಾಡ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ರಂಟ್ ಡೀಪ್ ಇದು. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು ಶೋಲ್ಡ್ರಿಗೋಸ್ಕರ. ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಡಾಟ್ ಪಾಯಿಂಟ್ಗೋಸ್ಕರ ನ್ಯಾಚ್ ಮಾಡಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಇಲ್ಲಿ 1/4 ಇಂಚು ಸ್ಟಿಚ್ಚಿಗೆ ಬಿಟ್ಟು ಮಿಕ್ಕಿದ್ದು ಮಾರ್ಕ್ ಮಾಡಿ ಕಟ್ ಮಾಡಬೇಕು ಫ್ರಂಟಲ್ಲಿ. ಇಲ್ಲಾಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ, ನೆಕ್ಕು ಹಿಡಿತ ಅಗಲ ಆಗುತ್ತೆ. ಇವಾಗ ಬ್ಯಾಕು ಫ್ರಂಟು ರೆಡಿ ಆಯಿತು. ಒಂದ್ಸರಿ ನೆಕ್ ಚೆಕ್ ಮಾಡಬೇಕು ಅವ್ರದ್ದು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಸ್ವಲ್ಪ ಬೇಕಂದರೆ ಜಾಸ್ತಿ ತಗೊಬೇಕು, ಕಡಿಮೆ ಇದ್ದರೆ ಚೆಕ್ ಮಾಡ್ಕೊಬೇಕು. ಬಿಗಿನರ್ಸ್ಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕು. ಕಡಿಮೆ ಬಂದರೆ ಡೀಪ್ ಮಾಡ್ಕೊಬೇಕು, ಜಾಸ್ತಿ ಬಂದರೆ ಶೋಲ್ಡ್ರ್ ಹತ್ರ ಸ್ವಲ್ಪ ಕಟ್ ಮಾಡ್ಕೊಬೇಕು. ಒಂದ್ಸರಿ ಆರ್ಮೋಲ್ ರೌಂಡ್ ಚೆಕ್ ಮಾಡಬೇಕು.
ಅಪ್ಪರ್ ಚೆಸ್ಟ್ ಬಂದು 11 ಇಟ್ಟಿದ್ದೀನಿ, 44 ಇದೆ. ಅಪ್ಪರ್ ಚೆಸ್ಟ್ ಬಂದು 10 ಇದೆ. ಫುಲ್ ಚೆಸ್ಟ್ ಬಂದು 44 ಇದೆ, 11 ಇಟ್ಟಿದ್ದೀನಿ. ಇಲ್ಲಿ 1/2 ಇಂಚು ಸ್ಟಿಚ್ಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ರೌಂಡ್ ಒಂದು ಸರಿ ಚೆಕ್ ಮಾಡಿ, ಎಕ್ಸ್ಟ್ರಾ ಇದ್ದರೆ ಇಲ್ಲಿ ಡಾಟ್ ಹಿಡಿಬೇಕು. ಏಯ್ಟ್ ಆ್ಯಂಡ್ ಹಾಫ್ ಇದೆ ಆರ್ಮೋಲ್ ರೌಂಡು. ಇಲ್ಲಿ ಒಂದು ನ್ಯಾಚ್ ಮಾಡಬೇಕು ಡಾಟ್ಗೋಸ್ಕರ. ಇಲ್ಲಿ ಒಂದು 1/4 ಇಂಚು ಇದು ಮಾಡಬೇಕು, 1/4 ಇಂಚ್ ಕಟ್ ಮಾಡಬೇಕು ಫ್ರಂಟಲ್ಲಿ. ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸ್ಲೀವ್ ಲೆಂತು 10 ಇದೆ, ನಾನು 11 ಇಡ್ತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ. ಆರ್ಮೋಲ್ ರೌಂಡು 8 ಆ್ಯಂಡ್ ಹಾಫ್ ಇದೆ. ಇದು ಕ್ಯಾಪ್ ಹೈಟ್ ಅಂತೀವಿ ನಾವು. ಅವ್ರದ್ದು 44 ಡಿವೈಡೆಡ್ ಬೈ 10 ಮಾಡಿದಾಗ 4.4 ಬರುತ್ತೆ. ಅಷ್ಟು ಕ್ಯಾಪ್ ಹೈಟ್ ಇಡ್ತಾ ಇದ್ದೀನಿ ನಾನು ಇಲ್ಲಿ. ಆರ್ಮೋಲ್ ರೌಂಡ್ಗೆ ನೀಟಾಗಿ ಬರುತ್ತೆ, ಎಲ್ಲೂ ರಿಂಕಲ್ಸ್ ಬರಲ್ಲ. ಇಲ್ಲಿ ಆಫ್ ಮಾಡಿ ಮತ್ತು ಇಲ್ಲಿ ಆಫ್ ಮಾಡಿ, ಇದನ್ನು ಆಫ್ ಮಾಡಿ ಆರ್ಮೋಲ್ ಕರ್ವ್ ಶೇಪ್ ತಗೊಂಡು ಶೇಪ್ ಕೊಟ್ಟರೆ ನೀಟಾಗಿ ಬರುತ್ತೆ ಸ್ಲೀವು, ಎಲ್ಲೂ ರಿಂಕಲ್ಸ್ ಬರಲ್ಲ. ಶೇಪರ್ ಬಿಗಿನರ್ಸ್ಗೆ ಹಂಗೆ ಮಾರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಆರ್ಮೋಲ್ ಶೇಪರ್ ತಗೊಳ್ಳಿ. ಸ್ಲೀವ್ ಲೆಂತ್ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ, ಮತ್ತು ಲೆಂತ್ ಕಡಿಮೆ ಆದರೆ ಇಲ್ಲೊಂದು ಲೈನ್ ಹಾಕಿ ಕಟ್ ಮಾಡಿ. ಇವಾಗ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸ್ಟಿಚಿಂಗ್ ಬಗ್ಗೆ ಡೌಟ್ ಇದ್ದರೆ. ಇದು ಫ್ರಂಟಲ್ಲಿ ಶೇಪು ಮಾರ್ಕ್ ಮಾಡಿರ್ತೀವಲ್ವ, ಇಲ್ಲಿ ಶೇಪ್ ತೆಗಿಬೇಕು 1/2 ಇಂಚು. ಕ್ರಾಸ್ ಬೆಲ್ಟು ಇಲ್ಲಿ ಫ್ರಂಟ್ ತೆಗ್ದಿರ್ತೀವಲ್ಲ, ಸ್ಲೀವ್ ಕಟ್ ಮಾಡಿರ್ತೀವಲ್ವ ನಾವು, ಇಲ್ಲ ಈ ಫ್ರಂಟ್ ತೆಗ್ದಿರ್ತೀವಲ್ವ ಅಲ್ಲೇ ಇರುತ್ತೆ. ನೀವು ಅದನ್ನೇ ಬೇಕಂದರೆ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು 9.75 + 2 ಇಂಚು ಸ್ಟಿಚ್ಗೋಸ್ಕರ ಅದನ್ನು ಬಿಟ್ಕೊಂಡು ಕ್ರಾಸಾಗೆ ಇಲ್ಲಿ ಕ್ರಾಸ್ ಪೀಸು ಸ್ವಲ್ಪ ಕ್ರಾಸ್ ಇರುತ್ತಲ್ವ, ಅದನ್ನೇ ಶೇಪ್ ಕೊಟ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲೇ ಕರೆಕ್ಟಾಗಿ ಬರುತ್ತೆ ಕ್ರಾಸ್ ಬೆಲ್ಟು. ಇವಾಗ ಇಲ್ಲಿ ಸೈಡಲ್ಲಿ ತೆಗ್ದಿರ್ತೀವಲ್ವ, ಇದನ್ನೇ ಸ್ಲೀವ್ಗೆ ಬಟ್ಟೆ ಕೊಡಬೇಕಲ್ವ, ಅದನ್ನು ಕಟ್ ಮಾಡಿಡಬೇಕು. ಮತ್ತು ಲೈನಿಂಗ್ ಬಟ್ಟೆಯಲ್ಲಿ 2 ಕ್ರಾಸ್ ಬೆಲ್ಟ್ ಹಾಕಿ, ಸ್ಯಾರಿ ಬಟ್ಟೆಯಲ್ಲಿ 1 ಹಾಕಿ ನೀಟಾಗಿ ಸ್ಟಿಪ್ಪಾಗಿ ಕೂರುತ್ತೆ. ಇವಾಗ ಬಾರ್ಡರ್ ಇರೋದನ್ನು ನೋಡಿ ಮೊದಲು ಸ್ಲೀವ್ ಕಟ್ ಮಾಡ್ಕೊಬೇಕು. ಲೈನಿಂಗ್ ಇಟ್ಬಿಟ್ಟು ಮತ್ತು ಲೈನಿಂಗಿಂತ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡಿ ಫುಲ್ಲು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಹಾಕಬೇಕು. ಲೈನಿಂಗಿಗಿಂತ ಸ್ಯಾರಿ ಬಟ್ಟೆ ಜಾಸ್ತಿ ಬಿಟ್ಕೊಬೇಕು, ಒಂದು 1/2 ಇಂಚು. ಇಲ್ಲಿನೂ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಬ್ಯಾಕ್ ಸೈಡ್ ಎಮ್ಮಿಂಗೋಸ್ಕರ ಮಡ್ಚೋದಕ್ಕೆ, ಸ್ಟಿಪ್ಪಾಗಿ ಕೂರುತ್ತೆ ಅಂತ.
ನೋಡಿ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಬ್ಯಾಕ್ ಸೈಡು ಸ್ಟಿಪ್ಪಾಗಿ ಕೂರಲಿ ಅಂತ ಅದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವದು. ಲೈನಿಂಗ್ ಐರನ್ ಮಾಡ್ಕೊಂಡು ಕಟ್ ಮಾಡಿ, ಬ್ಲೌಸು ಎಲ್ಲೋ ರಿಂಕಲ್ಸ್ ಬರಲ್ಲ, ನೀಟಾಗಿ ಬರುತ್ತೆ. ಬ್ಯಾಕು ಫ್ರಂಟು ಸ್ಲೀವು ರೆಡಿ ಆಯಿತು. ಹಬ್ಬ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿರುತ್ತಲ್ವ, ಅದು ಕ್ರಾಸ್ ಬೆಲ್ಟ್ಗೆ ಕಟ್ ಮಾಡಿಕೊಂಡು ಮತ್ತೆ ಅವ್ರಿಗೆ ಟೈಯಿಂಗ್ ಬೇಕಂದರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಟಬೇಕು. ಇಲ್ಲ ಟೈಯಿಂಗಿಗೆ ಬಟ್ಟೆ ಸಾಕಾಗಲ್ಲ ಅಂದರೆ ರೆಡಿಮೇಡು ಸಿಗುತ್ತೆ, ರೆಡಿಮೇಡ್ ತಂದು ಕಟ್ಟಬೇಕು. ಅವ್ರಿಗೆ ಟೈಯಿಂಗ್ ಬೇಕಂದರೆ ಶೋಲ್ಡ್ರ್ ಡ್ರಾಪ್ ಆದರೆ ಮಾತ್ರ, ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಥರನೇ ಕಟ್ ಮಾಡಿಬಿಟ್ರೆ ಟೈಯಿಂಗ್ ಅವಶ್ಯಕತೆಯೇ ಇರಲ್ಲ.